ನಮ್ಮ ಮೂರನೇ ಬಾರಿ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ ಇವತ್ತು MSP ಪ್ರೈಸನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಕೂಡ ಪತ್ರಿಕೆಗಳನ್ನು ನೋಡಿದ್ದೀರ. ನಾವು ಹೆಚ್ಚಿಗೆ ರಾಗಿ ಬೆಳೆಯತಕ್ಕಂಥ ಪ್ರದೇಶ. ಇವತ್ತು ರಾಗಿಗೆ 444 ರೂಪಾಯಿ ಜಾಸ್ತಿ ಮಾಡಿ ಇವತ್ತು ರೈತರ ಬೆಂಬಲ ಬೆಲೆ ನೀಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲಿಗೆ ರೈತರ ಪರವಾಗಿ ಕರ್ನಾಟಕ BJP ಪರವಾಗಿ ಹಾಗೂ ಮುಳಬಾಗಿಲಿನ BJP ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಏನು ಈ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಈ ಪ್ರತಿಭಟನೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ಕಾಂಗ್ರೆಸ್ ಸರ್ಕಾರ ನೀತಿಗಟ್ಟ ಸರ್ಕಾರ. ಕಾರಣ ಏನಂತಂದರೆ ಬಂದಾಗಿಂದ ಕೂಡ ಒಂದೊಂದಾಗಿ ಜನಪರ ಕಾರ್ಯಕ್ರಮಗಳನ್ನು ನಿಲ್ಲಿಸುತ್ತಾ ಜನರಿಗೆ ಹೊರೆಯಾಗುವಂಥ ದರಗಳನ್ನು ಹೆಚ್ಚಿಸುತ್ತಾ ಹೋಗುತ್ತಿದೆ. ಒಂದಲ್ಲ ಎರಡಲ್ಲ. ಇವತ್ತು ರೈತರಿಗೆ ಬಿತ್ತನೆ ಬೀಜ ಬೆಳೆಯುವಂಥ ಸಮಯ. ಇವತ್ತು ಬಿತ್ತನೆ ಬೀಜ ಕೂಡ 65ರಿಂದ 75% ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಬರ್ತಾ ಇತ್ತು, ವಿದ್ಯಾವೇತನ. ಆ ವಿದ್ಯಾವೇತನವನ್ನು ರೈತರ ಮಕ್ಕಳಿಗೆ ಬರ್ತಾ ಇದ್ದನ್ನು ನಿಲ್ಲಿಸಿ ಇವತ್ತು ರೈತರ ಮಕ್ಕಳಿಗೆ ಹೆಚ್ಚಿಗೆ ಫೀಸನ್ನು ಏನು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ಗೊತ್ತಿರ್ತಕ್ಕಂಥದ್ದು ಎರಡನೇದು. ಮೂರನೇದಾಗಿ SC STಗೆ ಇದ್ದಂಥ ಮೀಸಲಿಟ್ಟ ಹಣವನ್ನು ಇವತ್ತು ಗುಳಂ ಮಾಡಿ ಅದನ್ನು ಬೇರೆದಕ್ಕೆ ಉಪಯೋಗಿಸಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಈಗಾಗಲೇ ಗೊತ್ತಿರ್ತಕ್ಕಂಥದ್ದು. ನಾಲ್ಕನೇದು ಇವತ್ತು ST ಕಾರ್ಪೊರೇಷನಿಂದ ನೇರವಾಗಿ ತೆಲಂಗಾಣ ಚುನಾವಣೆಗೆ ತೆಲಂಗಾಣ ಬೇನಾಮಿ ಅಕೌಂಟು ಸ್ವಸಹಾಯ ಸಂಘಗಳಿಗೆ ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗೆ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಆ ಸಂಬಂಧಪಟ್ಟ ಖಾತೆ ಸಚಿವರು ನೇರವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ರು ಕೂಡ ರಾಜ್ಗೆಟ್ಟ ಮಾನಗೆಟ್ಟ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡದೆ ಇವತ್ತು ಸಬು ಬೀಳ್ತಾ ಇದ್ದಾರೆ. ಪಾಪ ಆ ಒಬ್ಬ ನಾಯಕರು ಯಾರು ಆ ಮಂತ್ರಿ ಇದ್ದರು, ಆ ಮಂತ್ರಿಯನ್ನು ಮಾತ್ರ ರಾಜೀನಾಮೆ ಪಡೆದಿದ್ದಾರೆ. ನಾಗೇಂದ್ರ ಅಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಮುಖ್ಯಮಂತ್ರಿಯವರು ತನ್ನ ಬಳಿಯೇ ತಮ್ಮ ಏನು ಆರ್ಥಿಕ ಇಲಾಖೆಯನ್ನು ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಆರ್ಥಿಕ ಇಲಾಖೆ ಅದು ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಆಗೋಕ್ಕೆ ಅಷ್ಟು ಅಮೌಂಟು ಟ್ರಾನ್ಸ್ಫರ್ ಆಗೋಕ್ಕೆ ಕಾರಣ ಇಲ್ಲ ಅಂಥದ್ದು ಮುಖ್ಯಮಂತ್ರಿ ಕೂಡ ಈ ವಿಚಾರ ಗೊತ್ತಿದೆ. ಆದರೆ ನಾಗೇಂದ್ರನ ಬಲಿಪಶು ಮಾಡಿದ್ದಾರೆ. ಒಬ್ಬ ST ಸಮುದಾಯದ ನಾಯಕನನ್ನು ಬಲಿಪಶು ಮಾಡಿದ್ದಾರೆ ಹೊರತು ಇವರ ನಾಯಕರು ಯಾರೂ ಕೂಡ ಬಲಿಪಶು ಆಗಲಿಲ್ಲ. ಅದು ಮುಗಿತಾ ಇದ್ದಂಗೆ ಅದನ್ನು ಮುಚ್ಚಿಳ್ಳು ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರತಿನಿತ್ಯ 1 ಲೀಟ್ರ್ ಹಾಕೋರಿಗೆ 3.5 ರೂಪಾಯಿಂದ 3.5 ರೂಪಾಯಿ ಜಾಸ್ತಿ ಆಗ್ತದೆ, 2 ಲೀಟ್ರ್ ಹಾಕೋರಿಗೆ 2 ರೂಪಾಯಿ ಜಾಸ್ತಿ ಆಗ್ತದೆ. ಈ ರೀತಿಯಲ್ಲಿ ಲೆಕ್ಕ ಮಾಡ್ತಾ ಹೋದಾಗ ಅನೇಕ ನಾವು ತಿಂಗಳಿಗೆ ಸರಿಸುಮಾರು 3,000ರಿಂದ 4,000 ರೂಪಾಯಿ ಹೊರೆ ಆಗುವಂಥ ಸಾಮಾನ್ಯ ಜನರಿಗೆ ಹೊರೆ ಆಗ್ತದೆ. ಅದೇ ರೀತಿಯಲ್ಲಿ ಇವತ್ತು ಏನು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಸರಕು ಸಾಗಾಣಿಕೆ ಮತ್ತು ಎಲ್ಲ ಸರಕುಗಳು ಕೂಡ ಹೆಚ್ಚಿಗೆ ಆಗ್ತದೆ. ಆ ಹೆಚ್ಚಿಗೆ ಆಗೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಅದರ ಹೊರೆ ಬೀಳ್ತದೆ. ಅದರಿಂದ ಇವತ್ತು ತಕ್ಷಣ ರಾಜ್ಯ ಸರ್ಕಾರ ಇದನ್ನು ಹಿಂಪಡಿಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಮೇಲ್ಕೊಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣದಿಂದ ಪ್ರತಿ ಕ್ಷೇತ್ರದಲ್ಲಿ ಬೆಲೆ ಏರಿಕೆಯನ್ನು ಮಾಡುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದೆ. ಸುಮಾರು 6 ತಿಂಗಳಿಂದ ಹಾಲು ಉತ್ಪಾದಕರ ಸಹಾಯಧನವನ್ನು 600 ಕೋಟಿ ರೂಪಾಯಿ ಸರ್ಕಾರದಲ್ಲೇ ಉಳಿಸಿಕೊಂಡಿದೆ. ಇದರಿಂದ ಹಾಲು ಉತ್ಪಾದಕರಿಗೆ ಉಸಿರುಗಟ್ಟಿನ ವಾತಾವರಣವಾಗಿದೆ. ರೈತರಿಗೆ ಬಿತ್ತನೆ ಬೀಜ ಬೆಲೆಯನ್ನು ಏರಿಕೆ ಮಾಡಿದೆ. ಇದರಿಂದ ರಾಜ್ಯದ ರೈತರು ಕಂಗಾಲಾಗಿದ್ದಾರೆ. SC ST ಸಮುದಾಯಕ್ಕೆ ಸಂಬಂಧಿಸಿದ ಪ್ರೋತ್ಸಾಹ ಹಣವನ್ನು ಸಹ ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡು ಇದರಿಂದ SC ST ಸಮುದಾಯದ ಪ್ರಗತಿಗೆ ಕುಂಠಿತವಾಗಿದೆ. ಈ ಸ್ಟಾಂಪ್ ಪೇಪರ್ ಸುಮಾರು 75% ಜಾಸ್ತಿ ಮಾಡಿ ವ್ಯಾವಹಾರಿಕವಾಗಿ ರಾಜ್ಯದ ಜನತೆಗೆ ತೊಂದರೆ ಮಾಡುತ್ತಿದೆ. ವಿದ್ಯಾರ್ಥಿ ಶುಲ್ಕವೂ ಹೆಚ್ಚಳ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ರಾಜ್ಯವು ದಿವಾಳಿಯಾಗುತ್ತಿದೆ. ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆಯಾಗಿರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಅವರ
ರಾಜೀನಾಮೆ ಕೊಟ್ಟು ಈ ರಾಜ್ಯವನ್ನು ಉಳಿಸಬೇಕಾಗಿ ಈ ಮೂಲಕ ಆಗ್ರಹಪಡಿಸುತ್ತೇವೆ. ವಂದನೆಗಳೊಂದಿಗೆ ತಾಲೂಕು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಕಾರ್ಯಕರ್ತರು. ಮೂಲಭೂತ ಸೌಕರ್ಯಗಳು ಯಾವುದು ಮಾಡಲಿಕ್ಕೆ ಅವ್ರ ಹಣ ಇಲ್ಲ. ಸೌಕರ್ಯ ಮಾಡಿ, ಮೂಲಭೂತ ಸೌಕರ್ಯಗಳು ಮಾಡಿ ಅದಕ್ಕೆ ಒದಗಿಸಿ ಅಭಿವೃದ್ಧಿ ಕಾರ್ಯಕ್ರಮ ತಗೊಂಡ್ಬರುವಂಥ ಯೋಚನೆ ಕೂಡ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದೇ ಉದ್ದೇಶ, ಅವ್ರ ಗ್ಯಾರಂಟಿ ಈಡೇರಬೇಕು, ಭಾರತೀಯ ಜನತಾ ಪಕ್ಷ ಘೋಷಣೆ ಮಾಡೋದು, ಅದ್ರ ಮೇಲೆ ಗುಬೆ ಕೂರಿಸೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರು ಸಮಯ ಸಾಲ್ತಾ ಇಲ್ಲ. ದೇಶದ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಗಮನವೇ ಇಲ್ಲ, ಅವ್ರಿಗೆ ಪುರುಸತ್ತೇ ಇಲ್ಲ. ಇಂಥ ಪುರುಸತ್ತಿರತಕ್ಕಂಥ ಸಿದ್ದರಾಮಯ್ಯನವರು ಸರ್ಕಾರ ನಡೆಸಲಿಕ್ಕೆ ಅಯೋಗ್ಯರು ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ನಿಜಕ್ಕೂ ಅಯೋಗ್ಯರಾಗಿದ್ದರೆ, ಇವರು ನಿಜಕ್ಕೂ 2 ಬಾರಿ 3 ಬಾರಿ ಮುಖ್ಯಮಂತ್ರಿಗಳಾಗಿ 11 ಬಾರಿ ಬಜೆಟ್ ಕೊಟ್ಟಿರುವಂಥ ಕೀರ್ತಿ ಇಟ್ಕೊಂಡಿದ್ದಂಥ ದೊಡ್ಡಗೆ ವ್ಯಂಗ್ಯವಾಗಿ ನರೇಂದ್ರ ಮೋದಿ ಅವ್ರನ್ನ ವ್ಯಂಗಿಸುವಂಥ ಈ ದೊಡ್ಡ ಮನುಷ್ಯ ಇವತ್ತು ಮಾಡ್ತಾ ಇರೋದು ಏನು? ನಾಚಿಕೆ ಪಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ನಾಚಿಕೆನಲ್ಲಿ ಅವ್ರ ತಲೆ ಅವರೇ ನೇಣಾಕೊಟ್ಟು ಸಾಯಬೇಕು, ಅಷ್ಟು ಪಾಪ ಮಾಡ್ತಾ ಇದ್ದಾರೆ ಜನರಿಗೆ. ಎಸ್ ಸಿ ಎಸ್ ಟಿ ಸಮುದಾಯಗಳು ಅನುದಾನ ದುಡ್ಡು ನುಂಗಾಕಿದ್ದಾರೆ, ದಲಿತ ಸಮುದಾಯ ದುಡ್ಡು ನುಂಗಾಕಿದ್ದಾರೆ. ಆರಿನ ಬೆಂಬಲ ಬೆಲೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ. KSRTCಗೆ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೆಂಟ್ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಯಾವ ಕ್ಷೇತ್ರದಲ್ಲೂ ಅವ್ರು ಏನು ಸರಿಯಾಗಿ ನಡೆಸ್ತಾ ಇಲ್ಲ, ಯಾವುದೇ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದೇ ರೀತಿ ಸರ್ಕಾರ ನೋಡಿದ್ರೆ ಇನ್ನೊಂದು 5 ವರ್ಷದಲ್ಲಿ ಕರ್ನಾಟಕನ ಯಾರಿಗಾದ್ರು ಹಣ ಇಟ್ಬಿಟ್ಟು ದುಡ್ಡು ತೊಗೊಂಡ್ಬರ್ಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ದಿವಾಳಿ ಮಾಡಿಬಿಟ್ಟಿದ್ದಾರೆ. ಯಾವ ಸರ್ಕಾರದಲ್ಲೂ ಈ ಕರ್ಮಚಾರಿಗಳಿಗೂ ಸಂಬಳ ಕೊಡೋಕ್ಕೆ ದುಡ್ಡಿಲ್ದಂಗೆ ಆಗಿಬಿಡುತ್ತೆ. ಇದರ ಪರಿಣಾಮ ನೇರವಾಗಿ ಜನರ ಮೇಲೆ ಬೀಳುತ್ತೆ. ನಾವು ಜನ ಅನುಭವಿಸ್ಬೇಕಾಗುತ್ತೆ ಈ ಕಷ್ಟಗಳನ್ನ. ಆದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸಮಾಜ ಚೆನ್ನಾಗಿರಬೇಕು, ಸಮಾಜ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಪೆಟ್ರೋಲ್ ಬೆಲೆನ ನಾವು ಧಿಕ್ಕರಿಸಿ, ಈ ಅನಾವಶ್ಯಕ ಬೆಲೆ ಏರಿಕೆಯನ್ನು ಧಿಕ್ಕರಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಮುಖಾಂತರ ನಾವು ಸರ್ಕಾರಕ್ಕೆ ತಿಳಿಸೋದಿಷ್ಟೇ, ತಕ್ಷಣವಾಗಿ ಬೆಲೆ ಏರಿಕೆಗಳನ್ನು ವಾಪಸ್ ತಗೋಬೇಕು. ಯಾವ ಕ್ಷೇತ್ರದಲ್ಲಿ ಅವರು ಬೆಲೆ ಏರಿಸಿದ್ದಾರೆ, ಹಣ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಸಮಂಜಸವಾಗಿ ಹಣ ಗಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಹಿಂಪಡೆದು ಸರ್ಕಾರ ಸಮಂಜಸವಾಗಿ ನಡೆಸಿ ಪ್ರಜರಿಗೆ ಅನುಕೂಲ ಮಾಡಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ 2 ಮಾತು ಹೇಳಿ ಈ ಪ್ರತಿಭಟನೆಗೆ ಸಹಕಾರ ಕೊಡ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.